ಹಾಯ್, ನಾವು ಇವತ್ತು ತಲಪಾಡಿಯಿಂದ ಮಂಗಳೂರು ತನಕ ಹೋಗ್ತಾ ಇದ್ದೇವೆ. ಎಲ್ಲಿ ಒಬ್ಬ ಇಂಡಿಕೇಟರ್ ಆಗಿದ್ದಾನೆ ರೈಟ್ ಸೈಡಿಗೆ ಅಂತ, ರೈಟಿಗೆ ಹಾಕ್ತಿಲ್ಲ, ರೈಟಿಗೆ ಹಾಕಿದ್ದಾನೆ, ಅದು ರೈಟಿಗೆ ಅಂತಲ್ಲ, ಅವನು ಹೋಗೋದು ಲೆಫ್ಟ್ ಸೈಡಿಗೆ. ಇಂಡಿಕೇಟರ್ ಅವನ ಗಮನದಲ್ಲಿಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಇದೇ ಥರ ಇಂಡಿಕೇಟರ್ ಲೆಫ್ಟಿಗೆ ಹಾಕಿ ನಾವು ರೈಟಿಗೆ ಹೋಗ್ತೀವಿ, ರೈಟಿಗೆ ಹಾಕಿ ಲೆಫ್ಟಿಗೆ ಹಾಕ್ತೀವಿ. ಅಂದರೆ ಹಿಂದೆ ಇರೋ ವೆಹಿಕಲ್ಗೆ ಕನ್ಫ್ಯೂಷನ್ ಆಗುತ್ತೆ. ನಾವು ಅದರ ಬಗ್ಗೆ ಗಮನ ಹರಿಸಬೇಕು ಯಾವಾಗಲೂ. ಇವಾಗ ನಾವು ತಲಪಾಡಿ ಟಾಲ್ ಹತ್ತಿರ ರೀಚ್ ಆಗ್ತಾ ಇದ್ದೇವೆ. ತಲಪಾಡಿ ಟಾಲಲ್ಲಿ ಏನೋ ಫ್ರೀ ಇದೆ ಕಾಣಿಸುತ್ತೆ. ಅದರ ರೈಟ್ ಸೈಡಲ್ಲಿ ರಶ್ ಇದೆ, ತುಂಬ ಗಾಡಿ ಇದೆ. ನನಗೇನೋ ಒಂದು ಲೈನ್ ಖಾಲಿ ಇತ್ತು, ಬೇಗ ಹೋಗ್ಬೋದು. ಆದರೆ ಫಾಸ್ಟಾಗಿ ವರ್ಕ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಕೆಲವೊಮ್ಮೆ ಅದರಿಂದ ಡಿಲೇ ಆಗುತ್ತೆ ಫಾಸ್ಟಾಗಿ ವರ್ಕ್ ಆಗದೆ. ನನ್ನ ಗಾಡಿಯಲ್ಲಿ ವರ್ಕ್ ಆಗುತ್ತಾ ಇಲ್ವೋ ನೋಡಬೇಕು. ಏನೋ ಲಕ್ಕಿದೆ, ಇವತ್ತು ಬೇಗ ಓಪನ್ ಆಯಿತು. ಇವಾಗ ನನ್ನ ಪಯಣ ಮುಂದುವರಿಸಬೇಕು. ನಾವು ಇವಾಗ ಟಾಲ್ ಕೊಟ್ಟಿದ್ದೇವೆ, ಬಟ್ ರೋಡ್ ಸರಿ ಇಲ್ಲ ಆಯಿತಾ. ಅಲ್ಲಲ್ಲಿ ಹೊಂಡ ಇದೆ. ಆ ಒಂದು ವೆಹಿಕಲ್ ನೋಡಿದರೆ ಎಷ್ಟು ಸ್ಪೀಡಾಗಿ ಹೋದ, ಭಾರಿ ಅರ್ಜೆಂಟ್ ಇತ್ತು ಅವನಿಗೆ. ಟಾಲ್ ಕೊಟ್ಟು ಹಾಳಾದ ರೋಡಲ್ಲಿ ನಾವು ಹೋಗಬೇಕು, ಎಂತಹ ಪರಿಸ್ಥಿತಿ. ಇವಾಗ ನಾವು ಒಂದು ಪ್ಲೇಸಿಗೆ ರೀಚ್ ಆಗ್ತಿದ್ದೇವೆ. ಈ ಪ್ಲೇಸ್ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇಲ್ಲೊಂದು ಇಂಡಿಯನ್ ಫ್ಲ್ಯಾಗ್ ಇದೆ, ಒಳ್ಳೆ ಚೆಂದ ಇದೆ. ಹಾಗಾಗಿ ಕೆಲವರಿಗೆ ಈ ಪ್ಲೇಸ್ ಗೊತ್ತಿರ್ಬೋದು. ಮತ್ತು ಇವಾಗ ಬಿಸಿಲಿದ್ದ ಕಾರಣ ಆ ಫ್ಲ್ಯಾಗ್ ತುಂಬ ಚೆನ್ನಾಗಿ ಹಾರಾಡುತ್ತೆ. ನೋಡಿ, ನಾವು ರೀಚ್ ಆಗ್ತಾ ಬಂದು ಇಂಡಿಯನ್ ಫ್ಲ್ಯಾಗ್. ನಿಮ್ಮ ಊರಲ್ಲಿ ಈ ಥರ ಫ್ಲ್ಯಾಗ್ ಇದೆಯಾ? ಈ ಫ್ಲ್ಯಾಗ್ ಯಾವಾಗಲೂ ಹಾರಾಡ್ತಾ ಇರುತ್ತೆ. ಇವಾಗ ನಾವು ನೆಕ್ಸ್ಟ್ ನೇತ್ರಾವತಿ ಬ್ರಿಡ್ಜ್ ಹತ್ತಿರ ಬರ್ತಾ ಇದ್ದೇವೆ, ರೀಚ್ ಆಗ್ತಾ ಇದ್ದೇವೆ. ಇಲ್ಲಿ ಕೂಡ ತುಂಬ ಹೊಂಡಗಳಿದೆ. ಈ ಹೊಂಡಗಳು ಗೊತ್ತಾಗಲ್ಲ ನಮಗೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಬೈಕಿನವರಿಗೆ ಭಾರಿ ಕಷ್ಟ. ಅಂದರೆ ಹೊಂಡದಲ್ಲಿ ನೀರು ನಿಂತಾಗ ಅದು ದೊಡ್ಡ ಹೊಂಡವ ಚಿಕ್ಕ ಹೊಂಡವ ಗೊತ್ತಾಗಲ್ಲ. ಕೆಲವೊಮ್ಮೆ ಬೈಕ್ ಸ್ಕಿಡ್ಡಾಗಿ ಬೀಳುವಂಥ ಸಾಧ್ಯತೆ ಇದೆ ಇಲ್ಲೇ. ಮತ್ತು ಇಲ್ಲಿ ಕೆಲವೊಂದು ಜಾಗದಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ, ಅದು ಸರಿಯಾಗಿ ಮಾಡಲಿಲ್ಲ. ಒಂಥರ ಬೇಕಾಬಿಟ್ಟಿ ಮಾಡಿದಾಗೆ ಉಂಟು. ಒಂದು ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸ ಇದು. ನಮ್ಮನ್ನು ಮಂಗ್ಯ ಮಾಡೋದು ಹಾಗೆ. ಇಲ್ಲಿ ಡ್ರೈವ್ ಮಾಡೋದು ಸ್ವಲ್ಪ ಕಷ್ಟ, ಹಾಗಾಗಿ ನೋಡಿಕೊಂಡು ಡ್ರೈವ್ ಮಾಡಿದರೆ ಹುಷಾರಾಗಿ ಮನೆಗೆ ರೀಚ್ ಆಗ್ಬೋದು. ಇವಾಗ ನೇತ್ರಾವತಿ ಬ್ರಿಡ್ಜ್ ಫಿನಿಶ್ ಆಗ್ತಾ ಬಂತು. ಇದಾದಮೇಲೆ ನೆಕ್ಸ್ಟ್ ಪಂಪೆಯಲ್ಲಿ ಸಿಗುತ್ತೆ ನಮಗೆ. ನೇತ್ರಾವತಿ ಬ್ರಿಡ್ಜ್ ಇನ್ನೂ ಮುಗಿಲಿಲ್ಲ, ಹೋಗ್ತಾ ಇದೆ. ಇವಾಗ ಫಿನಿಶ್ ಆಯಿತು ನೇತ್ರಾವತಿ ಬ್ರಿಡ್ಜ್. ನಮ್ಮ ಮಂಗಳೂರಲ್ಲಿ ಇದೇ ದೊಡ್ಡ ಬ್ರಿಡ್ಜ್ ಆಗಿರ್ಬೋದು ಮೋಸ್ಟ್ಲಿ. ಇವಾಗ ನಾವು ಪಂಪೆಗೆ ಹೋಗಬೇಕಾದ್ರೆ, ಅಂದರೆ ಪಂಪೆ ಸಿಟಿಗೆ ಹೋಗಬೇಕಾದ್ರೆ ಇಲ್ಲಿಂದ ಲೆಫ್ಟ್ ಸೈಡಲ್ಲಿ ಸರ್ವಿಸ್ ರೋಡಿಂದ ಹೋಗಬೇಕು. ಸ್ಟ್ರೈಟ್ ಹೋದರೆ ನಂತೂರಿಗೆ ರೀಚ್ ಆಗ್ತೇವೆ. ಪಂಪೆ ಸಿಟಿಗೆ ಹೋಗಬೇಕಾದ್ರೆ ಇಲ್ಲಿಂದ ಸರ್ವಿಸ್ ರೋಡಿಂದಾಗಿ ಹೋಗಬೇಕು. ಇಲ್ಲಿ ಕೂಡ ಹಾಗೆ ರೋಡು ಸರಿ ಇಲ್ಲ, ತುಂಬ ಹಾಳಾಗಿದೆ. ಅಂದರೆ ತುಂಬ ಹಾಳಾಗಿದೆ. ಇಲ್ಲಿ ಯಾವಾಗಲೂ ಬ್ಲಾಕ್ ಇರುತ್ತೆ, ಟ್ರಾಫಿಕ್ ಬ್ಲಾಕ್ ಇರುತ್ತೆ. ಬಟ್ ಇವತ್ತೇನೋ ಇಲ್ಲ. ನಂದೇನೋ ಪುಣ್ಯ, ಇವತ್ತೊಂದು ಬೇಗ ರೀಚ್ ಆಗ್ಬೋದು ನನಗೆ. ಮತ್ತು ಇಲ್ಲೊಂದು ಅಂಡರ್ ಪಾಸ್ ಇದೆ, ಅಲ್ಲಿ ಕೂಡ ಜನರು ನೋಡಲ್ಲ, ಒಟ್ರಾಸಿ ಸ್ಪೀಡಲ್ಲಿ ಹೋಗ್ತಾರೆ ಮತ್ತು ಅಲ್ಲಲ್ಲಿ ಬ್ಲಾಕ್ ಮಾಡ್ತಾರೆ. ಮತ್ತು ಇಲ್ಲಿ ಟೂ ವೀಲರ್ ಕೂಡ ಆಗಿ ಅಡ್ಡ ಬರ್ತಾರೆ. ಮತ್ತು ಇಲ್ಲಿ ಝೀಬ್ರಾ ಕ್ರಾಸಿಂಗ್ ಅಂತ ಏನೂ ಇಲ್ಲ, ಹಾಗಾಗಿ ಅದೊಂದು ಕೂಡ ಕಷ್ಟ ಇದೆ. ಜನಗಳು ಅಡ್ಡ ಹೋಗ್ತಾರೆ, ಸಣ್ಣದಾಗಿ ಗೊತ್ತಾಗಲ್ಲ ಯಾರು ಅಡ್ಡ ಬರ್ತಾರೆ ಅಂತ. ಮತ್ತು ಇಲ್ಲಿ ಮುಂಚೆ ಒಂದು ಮಹಾವೀರ ವೃತ್ತ ಅಂತಿತ್ತು, ಅದು ಈಗ ಇಲ್ಲ. ಸರ್ಕಲ್, ಒಂದು ದೊಡ್ಡ ಸರ್ಕಲ್ ಆಯಿತು. ಈ ರೋಡ್ ವರ್ಕಿಂದಾಗಿ, ಫ್ಲೈಓವರ್ ಮಾಡೋದರಿಂದಾಗಿ ಆ ವೃತ್ತ ಹೋಯಿತು. ನೋಡಿ, ಇಲ್ಲಿ ಒಬ್ಬ ಸೀದಾ ಹೋದ, ಅಡ್ಡ ಹೋದ, ನೋಡಲಿಲ್ಲ, ಏನೂ ಇಲ್ಲ. ಈ ಥರ ಸಡನ್ನಾಗಿ ಜನಗಳು ಅಡ್ಡ ಬಂದಾಗ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಲ್ಲಿ ಈ ಸ್ಥಳದಲ್ಲಿ ಮುಂಚೆ ಒಂದು ಸರ್ಕಲ್ ಇತ್ತು, ಇವಾಗ ಅದಿಲ್ಲ. ಇದು ಪಂಪೆ ಸಿಟಿ.